ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಜರಾತ್ ಟ್ರಿಪ್ ಡೇ 6. ನಾವು ಬೆಳಗ್ಗಿನ ರನ್ ಆಫ್ ಕಚ್ ಅಂತ ರೆಡಿಯಾಗಿ ಹೊರಟಿದ್ದು ರೋಡ್ ಆಫ್ ಹೆವನ್ ಥ್ರೂ. ಓಕೆ, ಇದು ರೋಡ್ ಆಫ್ ಹೆವನ್ ಅಂತ ಯಾಕಂತಾರಂದ್ರೆ ಅವ್ರು ರೋಡ್ ಟು ಹೆವನು ಅಂತಾರೆ. ಒಂದೊಂದು ಕಡೆ ಬೋರ್ಡ್ಸ್ ಹೆಂಗಿದ್ವು ಅಂದ್ರೆ ರೋಡ್ ಥ್ರೂ ಹೆವನು ಅಂತಿತ್ತು. ಯಾಕಂದ್ರೆ ಆ ಕಡೆ ಈ ಕಡೆ ನೀರು ನಡಕ್ಕೆ ನಿಮಗೆ 30 ಫೀಟ್ ರೋಡ್ ಅಂದ್ರೆ ಆಲ್ಮೋಸ್ಟ್ ನೀವು ನೀರು ಮೇಲೆ ಹೊಂಟಂಗೆ ಅನಿಸ್ತಿತ್ತದು. ಇಷ್ಟು ಕಾರ್ ಒಂದು ಸೈಡ್ ಹೋಗೋಕ್ಕೆ ಜಾಗ ಒನ್ ವೇ ಅಷ್ಟೇ ಮಾಡ್ಯಾರ, ಮತ್ತು ಅಷ್ಟರೊಳಗೆ ಇತ್ತು. ಆಮೇಲೆ ಇದೊಂದು ಫುಲ್ 33 ಕಿಲೋಮೀಟ್ರ್ ಸ್ಟ್ರೆಚ್ ಐತಿ. ಎಂಡಿಂಗ್ ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ ಸ್ವಲ್ಪ ಕಡಿಮೆ ನೀರು ಅದಾವೆ, ನಡಕ್ಕಂತೂ ಫುಲ್ ನೀರು ಅದಾವೆ ನೋಡ್ರಿ. ಆಮೇಲೆ ನೀವು ಬರ್ಡ್ಸ್ ನೋಡ್ತಿರ್ಬೇಕು, ಮೈಗ್ರೇಟೆಡ್ ಬರ್ಡ್ಸ್ ಎಲ್ಲ ಇಲ್ಲಿ ಬರ್ತಾವಂತ. ಬೇರೆ ಬೇರೆ ದೇಶದಿಂದ ಇಲ್ಲಿ ಬರ್ಡ್ಸ್ ಸೀಸ್ನಲ್ಲಿಗೆ ಬರ್ತಾವಂತ. ಫ್ಲೆಮಿಂಗೋ ಬರ್ಡ್ಸ್ ಅಂತೂ ಫುಲ್ ಇದ್ವು. ಹುಡುಗರಂತೂ ನೋಡಿ ಭಾಳ ಖುಷಿ ಆದರು. ನಾವು ಎಲ್ಲ ನಿಂತು ರೋಡ್ ಒಳಗೆ ನಿಂತು ಮಸ್ತ್ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ನಿಮಗೆ ಲ್ಯಾಂಡೇ ಕಾಣಂಗಿಲ್ಲ, ಆ ಕಡೆ ಎಂಡೇ ಕಾಣಂಗಿಲ್ಲ, ಅಷ್ಟು ಫುಲ್ ನೀರು ಕಾಣಿಸ್ತೈತಿ ಎಲ್ಲಿ ನೋಡಿದ್ರಲ್ಲಿ. ಅಷ್ಟು ಭಾಳ ಚಂದಿತ್ತು. ಬರ್ಡ್ಸ್ ಅಂತೂ ಹೆಂಗಂದ್ರೆ ಅವು ಹಂಗೆ ಒಂಥರ ನೀರು ಮೇಲೆ ನಡೆಯಾಕತ್ತಿದ್ವು ನೋಡು, ಫ್ಲೆಮಿಂಗೋ ಬರ್ಡ್ಸ್. ಭಾಳ ಚಂದಿತ್ತು ಅದು. ಆ ಕಡೆ ದಂಡಿ ಮತ್ತು ಈ ಕಡೆ ದಂಡಿ ಫುಲ್ ಕಡಿಮೆ ನೀರು, ನಡಕ್ಕೆ ಮಾತ್ರ ಭಾಳ ನೀರಿದ್ದು. ಭಾಳ ನೀರಂದರೆ ಏನು, ಹೆಂಗೆ ಫುಲ್ ಡೀಪ್, ನಮಗೆ ನೋಡಿದ್ರೇ ಗೊತ್ತಾಗ್ತಿತ್ತದು. ಇದೆಲ್ಲ ನೋಡಾತಿರಲ್ಲ ನೀವು, ಫುಲ್ ಬರ್ಡ್ಸ್ ಸೆಂಚುರಿ ಇದು. ಆ ಕಡೆ ಅಂತ ಈ ಕಡೆ ಫುಲ್ ಬರ್ಡ್ಸ್ ಕವರ್ ಆಗಿತ್ತು. ನೋಡಕ್ಕಂತೂ ಭಾಳ ಚಂದಿತ್ತು. ಆ್ಯಕ್ಚುಲಿ ಅಲ್ಲೆಲ್ಲ ವ್ಯೂ ಪಾಯಿಂಟ್ಸ್ ಮಾಡ್ಯಾರ, ಅಲ್ಲಿ ಭಾಳ ರಶ್ ಇತ್ತು. ನೀವು ಫೋಟೋ ತಗೊಂಡಿದ್ದ ಜಾಗ ಏನಿತ್ತಲ್ಲ ಅದು ವ್ಯೂ ಪಾಯಿಂಟ್ಕಿನ್ನ ಸ್ವಲ್ಪ ದೂರ ಇದ್ದು. ಸೊ ಅಲ್ಲಿ ಗಾಡಿ ಜಾಸ್ತಿ ಬರತ್ತಿರಲಿಲ್ಲ ಮತ್ತು ಮಂದಿನೂ ಭಾಳ ಇರಲಿಲ್ಲ. ಸೊ ಅಲ್ಲೇ ನಾವು ಫೋಟೋ ಸೆಷನ್ ಎಲ್ಲ ಭಾಳ ಚಂದ ಆಯ್ತು. ಆಮೇಲೆ ಇದು ಆ್ಯಕ್ಚುಲಿ ಈ ರೋಡ್ ಇರೋದು ಕನೆಕ್ಟಿವಿಟಿ ಕಾವಡ ಅಂತ ನಾವೇನು ಲಾಸ್ಟ್ ವ್ಲಾಗ್ನಾಗ ನೋಡ್ಕೊಂಬಂದ್ವಲ್ಲ, ದೊಲೋವಿರಾ ಹರಪ್ಪನ್ ಸಿಟಿ, ಆ ಸಿಟಿ ಕನೆಕ್ಟ್ ಮಾಡೋಕ್ಕೆ ಈ ರೋಡ್ ರೀಸೆಂಟ್ಲಿ ಬಿಲ್ಡ್ ಮಾಡ್ಯಾರ 2021 ಒಳಗೆ. ಇಟ್ ಈಸ್ ಆಲ್ಸೋ ರೆಕಗ್ನೈಸ್ಡ್ ಬೈ ಎ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಬಂದು ಮುಟ್ಟಿದ್ದು ಪಟಾನ್ ಸಿಟಿ. ಇಲ್ಲೇ ಇದು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟನ್ನು ಅಂತ ಹೇಳ್ಬೋದು. ಇದರ ಹೆಸರು ರಾಣಿ ಕಿ ವಾವ್. ನೋಡಲ್ಲೇ ಒಂದು ಬೋರ್ಡೇ ಹಾಕ್ಬಿಟ್ಟಾರೆ ಅದ್ರದ್ದು ಹಿಸ್ಟ್ರಿ ಎಲ್ಲ. ರಾಣಿ ಕಿ ವಾವ್ ಅಂದರೆ ಏನಿಲ್ಲ, ಒಬ್ಬಕಿ ರಾಣಿ ಇದ್ಲು. ಅಕ್ಕಿ ಹೆಸರು ಉದಯಮತಿ. ಅಕ್ಕಿ ಗಂಡನ ನೆನಪಿಗಾಗಿ ಇದು ಒಂದು ಬಾವಿನ ಬಿಲ್ಡ್ ಮಾಡ್ಯಾಳ. ಇದು ನೀವೇನು ನೋಡಾತಿರಲ್ಲ, ಇದು ಫುಲ್ ಬಾವಿನ. ಇದು ಬಾವಿ ಒಳಗೆ ಇಷ್ಟು ಚಂದ ಸ್ಕಲ್ಪ್ಚರ್ ಮಾಡ್ಯಾರ. ಅರೌಂಡ್ 500 ಪ್ರಿನ್ಸಿಪಲ್ ಸ್ಕಲ್ಪ್ಚರ್ಸ್ ಇದ್ವು. ನಾ ಡೀಟೇಲಾಗಿ ನೋಡೀನಿ. ಇದು ಫುಲ್ ಮಣ್ಣು ಒಳಗೆ ಮುಚ್ಚಿ ಹೋಗಿತ್ತಂತ. ಸ್ಲೋಲಿ ಅರ್ತ್ಕ್ವಿಕ್ ಆದಾಗೆಲ್ಲ ಫುಲ್ ಮಣ್ಣು ಮುಚ್ಚಿ ಹೋಗಿತ್ತಂತ. ಇದು ಫುಲ್ ಡೀಪ್ ಬಾವಿ ಐತಿ. ಈ ಬಾವಿ ಹೆಂಗೈತಿ ಅಂದ್ರೆ ಇನ್ವರ್ಟೆಡ್ ಟೆಂಪಲ್ ಸ್ಟ್ರಕ್ಚರ್ ಒಳಗೈತಿ. ನಮ್ಮೆಲ್ಲ ಟೆಂಪಲ್ ಹೆಂಗೆ ಗೋಪುರ ಮ್ಯಾಲೆ ಹಿಂಗೆ ಇರ್ತಾವಲ್ಲ, ಇದು ಉಲ್ಟಾ ಗೋಪುರ ಐತಿ. ಒಳಗೆ ಗೋಪುರ ಒಳಗೆ ಹೋದಂಗೆ ಹಂಗೈತಿ. ಮತ್ತು ಇದ್ರದ್ದು ರಾಣಿ ಕಿ ವಾವ್ ನಮ್ಮ 100 ರೂಪೀಸ್ ನೋಟ್ ಮೇಲೂ ಐತಿ. ಸೊ ಅದನ್ನು ಹಿಂಗೆ ಹಿಡಿದು ನಾ ಇಲ್ಲಿ ಸುತ್ತಲೂ ನಿಮಗೆ ತೋರಿಸೀನಿ. ಇದನ್ನೆಲ್ಲ ನೋಡ್ಕೊಂಡು ಇದು ಆ್ಯಕ್ಚುಲಿ ವೆಲ್ ಇರೋದು, ಇಲ್ಲಿಂದ ನೀರು ಬರ್ತೈತಿ. ಸೊ ಆ ಕಡೆ ಅದು ಹಿಂಗೆ ನಾವುಗಳೇನು ನೋಡಿದ್ವಲ್ಲ ಅಲ್ಲೆಲ್ಲ ನೀರು ಸಪ್ಲೈ ಸೋರ್ಸ್. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇಲ್ಲೇ ರೂಮಿಗೆ ಬಂದ್ವಿ. ಅವತ್ತು ನಾವು ಪಟಾಣ್ ಸಿಟಿ ಒಳಗೆ ಸ್ಟೇ ಆದ್ವಿ. ಅಲ್ಲಿಂದ ನೆಕ್ಸ್ಟ್ ಡೇ ನಾವು ಆ್ಯಕ್ಚುಲಿ ಸನ್ ಟೆಂಪಲ್ ನೋಡೋಕೆ ಹೋಗೋರಿದ್ವಿ. ರೂಮ್ದು ಟೂರ್ ಒಂದು ರೂಮ್ ಅಂತೂ ಭಾಳ ಚಂದ ಇತ್ತು. ಡಿಲಕ್ಸ್ ರೂಮ್ ಇತ್ತು. ಇದ್ರದ್ದು ಒಂದು ರೂಮ್ ಟೂರ್ ಒಂದು ಮಾಡಿದೆ. ಆಮೇಲೆ ವಾಶ್ರೂಮ್ ಅಂತೂ ಎಲ್ಲ ಭಾಳ ಚಲೋ ಇತ್ತು. ಬಾತ್ ಟಬ್ ಎಲ್ಲ ಇತ್ತು. ಹುಡುಗರಂತೂ ಫುಲ್ ಮಸ್ತ್ ಎಂಜಾಯ್ ಮಾಡೋದು. 2 ತಾಸು ಅಲ್ಲೇ ಆಟಾಡಿದ್ವು. ಇದನ್ನೆಲ್ಲ ಆಟಾಡಿ ನಾವೆಲ್ಲ ಫ್ರೆಶ್ ಆಗಿ ರೆಡಿಯಾಗಿ ಮ್ಯಾಲೆ ರೆಸ್ಟೋರೆಂಟಿಗೆ ಹೋದ್ವಿ. ಅಲ್ಲಿ ಫುಲ್ ಬಫೆ ಇತ್ತು. ಬಫೆ ಒಳಗೆ ಭಾಳ ಐಟಮ್ಸ್ ಇದ್ವು. ಪಾಪಡ್, 2 ಥರ ಸೂಪ್ ಇತ್ತು. ನಾವು ಟೊಮ್ಯಾಟೊ ಸೂಪು ಮತ್ತು ಯಾವುದೋ ಇನ್ನೊಂದು ಮಿಕ್ಸ್ಡ್ ಸೂಪ್ ಇತ್ತು. ಸೂಪೆಲ್ಲ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಅದಾದಮೇಲೆ ಭಾಳ ಸ್ಟಾರ್ಟರ್ಸ್ ಇತ್ತು. ಮಂಚೂರಿಯನ್ ಒಳಗೆ 1-2 ಥರ ಇತ್ತು. ಆಮೇಲೆ ಇಲ್ಲಿ ನೋಡ್ಬೋದು ನೂಡಲ್ಸ್ ಮತ್ತೊಂದು ಕಬಾಬ್ ಥರ ಇತ್ತು. 2 ಟೈಪ್ ಪಾಸ್ತಾ ಇತ್ತು. ಆಮೇಲೆ 2 ಥರ ಪನ್ನೀರ್ ದಿವಾನಿ, ಪ್ಯಾಸ್, ಆಮೇಲೆ ಇದು ಗಾರ್ಲಿಕ್ ಚಟ್ನಿ ಇತ್ತು. 2 ಥರ ಮೇನ್ ಕೋರ್ಸು. ಆಮೇಲೆ ಇದು ಕಿಚಡಿ ಮತ್ತು ಅವ್ರದ್ದು ಕಡಿ ಗುಜರಾತ್ ಸ್ಪೆಷಲ್. ಆಮೇಲೆ ದಾಲ್ ರೈಸ್ ಇತ್ತು. ಆಮೇಲೆ ಡೆಸರ್ಟ್ ಒಳಗೆ ಹಲ್ವಾ ಮತ್ತು ಜಾಮೂನ್ ಇತ್ತು. ಆಮೇಲೆ ಈ ಕಡೆ ಇದೆಲ್ಲ ಫುಲ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್. ಈ ಕಡೆ ಫುಲ್ ಸಲಾಡ್ಸ್ ಎಲ್ಲ ಇಟ್ಟಿದ್ರು. ಪ್ಲಸ್ ಚಾಟ್ಸ್ ಇತ್ತು, ಪಿಜ್ಜಾ ಇತ್ತು.
ಆಮೇಲೆ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಇತ್ತು. ಸೊ ಇದನ್ನೆಲ್ಲ ಅದ್ರೊಳಗೆ ನಾವು ಒಂದು ಸ್ವಲ್ಪ ಇವನ್ನೆಲ್ಲ ಟೇಸ್ಟ್ ಮಾಡಿದ್ವಿ. ಮತ್ತು ಬಾರ್ಬಿಕ್ಯೂ ಇತ್ತು ಆ್ಯಕ್ಚುಲಿ, ಫ್ರೂಟ್ಸದ್ದು ಬಾರ್ಬಿಕ್ಯೂ ಇತ್ತು, ಮತ್ತು ಸ್ವಲ್ಪ ಪನ್ನೀರು ಇತ್ತು ಅದ್ರೊಳಗೆ.